ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವಿಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ತಗೋ ಮಗು, ಕೊಡಿ ಅಮ್ಮ. ತಗೋ. ಭೀಮಾ, ನೀನು ಈ ವಟಾರಕ್ ಬಂದಾಗಿಂದ ನೋಡ್ತಿದ್ದೀನಿ ಎಷ್ಟ್ ಕಷ್ಟಪಟ್ಟು ಓದ್ತಿದ್ಯಾ. ನಾವ್ ಬಿಡು ಅನಕ್ಷರಸ್ಥರು, ಓದು ಬರಹ ಗೊತ್ತಿಲ್ದೇ ಇರೋರು ಪುಸ್ತಕನ ಕೈಯಲ್ಲಿ ಸಹ ಮುಟ್ಟಿರ್ಲಿಲ್ಲ. ಆದ್ರೆ ಇವತ್ತು ನಾವು ನಿನ್ ಪುಸ್ತಕಗಳನ್ನ ಕೈಯಲ್ಲಿ ಮುಟ್ಟಿ ಎತ್ಕೊಂಡ್ ಬರೋದು ಒಂಥರ ಸಂತೋಷ ಆಗ್ತಿದೆ. ವಿದ್ಯೆ ಎಷ್ಟ್ ಮುಖ್ಯ ಅಂತ ತಿಳ್ಕೊತಿದೀವಿ. ಹೌದು ಭೀಮಾ, ಮೊದಲನೇ ಸಲ ಪುಸ್ತಕನ ಕೈಯಲ್ಲಿ ಹಿಡ್ದಾಗ್ಲೇ ಗೊತ್ತಾಗ್ತಿದೆ ಎಷ್ಟು ಶಕ್ತಿ ಇದೆ ಅಂತ ಗೊತ್ತಾಗ್ತಿದೆ. ಚೆನ್ನಾಗಿರು ಭೀಮಾ, ಚೆನ್ನಾಗ್ ಓದು, ಇನ್ನೂ ಮುಂದೆ ಬಾ. ಧನ್ಯವಾದ ಅಮ್ಮ. ಮೂರ್ತಿ, ಒಂದ್ ಕೆಲ್ಸ ಮಾಡು, ಈ ಪೆನ್ನ ನೀನ್ ಇಟ್ಕೋ. ತಗೋ 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 ತಗೋ. ಬರೀ ಪೆನ್ ಯಾಕೆ? ತಗೋ, ಈ ನೋಟ್ಬುಕ್ಕು ತಗೋ, ಇದ್ರಲ್ಲಿ ಬರಿ. ಭೀಮಣ್ಣ, ಪುಸ್ತಕ ಪೆನ್ ಕೊಟ್ಟಿರೋದು ವರ್ಷಕ್ಕೆ ಕಮ್ಮಿ ಬಿದ್ರೆ ಅದನ್ನ ಆಮೇಲೆ ನೋಡ್ಕೊಳ್ಳೋಣ. ಜೊತೆಗೆ ಈ ವಿದ್ಯಾರ್ಥಿ ವೇತನದಲ್ಲಿ ನನ್ನ ಗೆಲುವು ಬರೀ ನನ್ನದೊಬ್ಬಂದೇ ಅಲ್ಲ, ನಮ್ಮ ಇಡೀ ಸಮಾಜದ್ದು, ನಮ್ಮ ಇಡೀ ಜಾತಿಯವ್ರ ಗೆಲುವಿದು, ಶಿಕ್ಷಣ ಸಮರ್ಥಕರ ಗೆಲುವಿದು. ಚೆನ್ನಾಗಿ ಓದ್ಬೇಕು ಮೂರ್ತಿ. ಸರಿ ಭೀಮಾ, ನಾವೇನ್ ಬರ್ತೀವಿ. ಆಗ್ಲಿ. ಧನ್ಯವಾದ ಅಮ್ಮ. ಧನ್ಯವಾದ ಸರ್ಸಮ್ಮ. ನಡೀರಿ ಅಮ್ಮ. ರಮ್ಮ, ಇಷ್ಟೊಂದು ಪುಸ್ತಕನ ಒಟ್ಟಿಗೆ ನನ್ನ ಜೀವನದಲ್ಲೇ ನೋಡಿರ್ಲಿಲ್ಲ. ಇವೆಲ್ಲ ನನ್ನ ಪುಸ್ತಕಗಳು. ಖಂಡಿತ ಎಲ್ಲದನ್ನು ಓದ್ತೀನಿ. ಹಾ, ಎಲ್ಲ ಓದಿ, ಹಾಗೆ ಮನ್ಸಿಟ್ಟು ಓದಿ. ಹೇಳ್ಬೇಕು ಅಂದ್ರೆ ಈ ಪುಸ್ತಕ ಕಮ್ಮಿನೇ. ಒಂದಿನ ನಿಮ್ ಹತ್ರ ಎಷ್ಟು ಪುಸ್ತಕ ಇರುತ್ತೆ ಅಂದ್ರೆ ಅದನ್ನ ಇಡೋದಿಕ್ಕೆ ನಿಮ್ ಹತ್ರ ಜಾಗನೇ ಇರಲ್ಲ. ಹಂಗೇನಾದ್ರೂ ಆದ್ರೆ ನಾನು ಪುಸ್ತಕಗಳಿಗೋಸ್ಕರ ಬೇರೆ ಮನೆ ಮಾಡ್ತೀನಿ. ಏನು, ಪುಸ್ತಕಕ್ಕೆ ಒಂದ್ ಮನೆನಾ? ಹಾ, ಯಾಕಿರ್ಬಾರ್ದು? ಹೇಗೆ ನನಗ್ ಮನೆ ಇದೆಯೋ, ನಿನಗ್ ಮನೆ ಇದೆಯೋ, ಹಂಗೆ ಪುಸ್ತಕಗಳಿಗೂ ಒಂದ್ ಮನೆ ಇರ್ಬೇಕು. ಇವನ್ ಯೋಗ್ಯತೆಗೆ ಇವನಿರಕ್ಕೆ ಒಂದ್ ಮನೆ ಇಲ್ಲ, ಇನ್ ಪುಸ್ತಕಕ್ಕೆ ಒಂದ್ ಮನೆ ಮಾಡ್ತಾನಂತೆ. ಬಿಡು, ಸಂಜೆ ಹೊತ್ತಿಗೆ ಈ ಪುಸ್ತಕ ಬೂದಿ ಆಗಿರತ್ತೆ ಭೀಮಾ. ಮೀರಾ, ನಡಿ, ಡಾಕ್ಟರ್ ಹತ್ರ ಹೋಗಿ ಬರೋಣ. ಬೇಡ ರಾಮ್ಜಿ, ಡಾಕ್ಟರ್ ಹತ್ರ ಹೋಗ್ಬೇಕು ಅಂದ್ರೆ ದುಡ್ಡು ಬೇಕು. ಈಗ ಭೀಮನ್ಗೆ ದುಡ್ಡಿನ ಅವಶ್ಯಕತೆ ಇದೆ. ಸ್ವಲ್ಪ ದಿನ ಸರಿ ಹೋಗುತ್ತೆ. ಮೀರಾ, ಆಸ್ಪತ್ರೆಗೆ ಕರ್ಕೊಂಡು ಹೋಗ್ದಿರಷ್ಟು ನಾನಿನ್ನೂ ಕೆಳಗೆ ಬಿದ್ದಿಲ್ಲ. ಹೌದು ಅಕ್ಕ, ನಾನು ಅಲ್ಪ ಸ್ವಲ್ಪ ದುಡಿತಾ ಇದ್ದೀನಿ. ನನ್ನ ಹತ್ರ ಸ್ವಲ್ಪ ದುಡ್ಡಿದೆ. ಬನ್ನಿ, ನಾವು ಡಾಕ್ಟರ್ ಹತ್ರ ಹೋಗೋಣ. ಬಾ. ರಾಮ್ಜಿ, ನಿನಗೇನಾದ್ರೂ ದುಡ್ಡು ಗಿಡ್ ಬೇಕಾಗಿದ್ರೆ ಕೇಳು, ನಾನ್ ಸಹಾಯ ಮಾಡ್ತೀನಿ. ಏನ್ ನಂಜುಂಡಣ್ಣ, ಇವತ್ತೇನ್ ಸಹಾಯ ಮಾಡ್ತಿದ್ದೀನಿ ಅಂತಿರೋದ್ ನೀನು? ಪಾಪ ಅನ್ಸ್ತಿದೆ ರಾಮ್ಜಿ ನೋಡಿದ್ರೆ. ರಾಮ್ಜಿ ಮಗ ಇದ್ದಾನಲ್ಲ ಭೀಮರಾವ್, ಅವನು ರಾಮ್ಜಿಗೋಸ್ಕರ ಓದ್ತಿರೋದಲ್ಲ, ಮಹಾರಾಜರಿಗೋಸ್ಕರ ಓದ್ತಿರೋದು. ರಾಮ್ಜಿ, ತಗೋ, ಸ್ವಲ್ಪ ದುಡ್ಡಿದೆ, ತಗೋ.
ಇಟ್ಕೊಂಡಿರೋ ಸಹಾಯಕ್ಕೆ ಬರ್ಬೋದು ನಿನಗೆ. ತಗೋಪ, ತುಂಬಾ ಯೋಚನೆ ಮಾಡ್ತಿದ್ಯಲ್ಲ, ತಗೋ. ನಂಜುಂಡಣ್ಣ, ನಿಮ್ಮ ಮನಸ್ಸಲ್ಲಿ ಎಷ್ಟು ವಿಷಯ ಇದೆ ಅಲ್ವಾ? ನನ್ನ ಬಗ್ಗೆ, ನನ್ನ ಮಗನ ಬಗ್ಗೆ ನಿಮಗೆ ಸಣ್ಣ ವಿಷಯ ಸಿಕ್ಕಿದ್ರೆ ಸಾಕು, ವಿಷಯನ ಹಾಗೆ ಕಕ್ಬಿಡ್ತೀರಾ. ನಿಮ್ಮ ದುಡ್ಡು ನೀವೇ ಇಟ್ಕೊಳ್ಳಿ. ಈ ದುಡ್ಡಲ್ಲಿ ನಾನೇನಾದ್ರೂ ಅಮೃತ ತಗೊಂಡು ಕುಡಿದ್ರೂ ಕೂಡ ನನಗದು ವಿಷನೇ ಆಗಿರುತ್ತೆ. ನಾನು ನಿನಗೆ ಸಹಾಯ ಮಾಡಬೇಕು ಅಂತಿದ್ದೆ. ದುಡ್ಡು ಬೇಡ ಅಂದ್ರೆ ಬೇಡ, ನಿನ್ನಿಷ್ಟ. ಏನಪ್ಪ? ಹಾ, ಅದು ಸರಿನೇ. ಧನ್ಯವಾದ. ಈಗ ಮನೇಲಿ ಯಾರೂ ಇರಲ್ಲ. ಭೀಮನ್ ಪುಸ್ತಕಕ್ಕೆ ಈಗಲೇ ಬೆಂಕಿ ಹಚ್ತೀನಿ. ನೀವ್ ಕೆಲ್ಸ ಹುಡ್ಕೋ ಅವಶ್ಯಕತೆ ಏನಿದೆ? ನಿಮ್ ಓದಿನ ಖರ್ಚನ್ನ ಮಹಾರಾಜರು ನೋಡ್ಕೊತಿದ್ದಾರೆ. ಮತ್ತೆ ಮನೆ ಖರ್ಚಿಗೆ ನಾನೇ ದುಡಿತಿದ್ದೀನಲ್ಲ. ಅದೆಲ್ಲ ಸರಿ ರಮ್ಮ, ಆದ್ರೆ ಓದೋದ್ರ ಜೊತೆಗೆ ಕೆಲ್ಸಾನು ಮಾಡಿದ್ರೆ ಅನುಕೂಲ ಆಗತ್ತೆ ಅಲ್ವಾ? ಭಾರ ಕಮ್ಮಿ ಆಗತ್ತೆ. ಭೀಮ್ರಾವ್, ಗುರುಗಳೇ, ನಿನ್ ಮನೆ ಕಡೆನೇ ಹೋಗ್ತಿದ್ದೆ. ನಮಸ್ತೆ ಗುರುಗಳೇ. ನಮಸ್ತೆ. ಎಲ್ಲ ಹೋಗ್ತಿದ್ದೆ? ಇವತ್ತು ಭಾನುವಾರ ಆದ್ರಿಂದ ಕಾಲೇಜ್ ಇರ್ಲಿಲ್ಲ, ಅದಕ್ಕೆ ಎಲ್ಲಾದ್ರೂ ಕೆಲಸ ಹುಡ್ಕೋಣ ಅಂತ ಹೋಗ್ತಿದ್ದೆ. ಆದ್ರೆ ನೀವು ನಮ್ಮನೆ ಕಡೆ ಹೊರಟಿರೋದು? ಮಹಾರಾಜರು ಪುಸ್ತಕ ಕಳಿಸ್ಕೊಟ್ಟಿದಾರಲ್ಲ, ಅದಕ್ಕೆ ಕವರ್ ಹಾಕ್ಬೇಕು. ಕವರ್ ಹಾಕಿದ್ರೆ ಮಳೆ ನೀರಿಗೆಲ್ಲ ಒದ್ದೆ ಆಗಲ್ಲ, ಪುಸ್ತಕಗಳು ಸುರಕ್ಷಿತವಾಗಿರುತ್ತವೆ. ಇಲ್ಲಾಂದ್ರೆ ಪುಸ್ತಕ ಹಾಳಾಗುತ್ತೆ, ಆಮೇಲೆ ಕಷ್ಟ ಆಗುತ್ತೆ. ಹೌದು ಗುರುಗಳೇ, ಅದು ಕೂಡ ದುಡ್ಡಿಲ್ಲ ಅಂತ ನಾನು ಕಾಲೇಜಿಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಮಳೆ ಗಿಳಿಯಲ್ಲೇನಾದ್ರೂ ಸಿಕ್ಕಾಕೊಂಡ್ರೆ ತುಂಬಾ ಕಷ್ಟ ಆಗುತ್ತೆ. ಈ ಗುರುಗೆ ಪುಸ್ತಕ ಕೊಡಿಸೋ ಯೋಗ್ಯತೆ ಇಲ್ಲದೇ ಇರ್ಬೋದು, ಆದರೆ ಪುಸ್ತಕನ ರಕ್ಷಣೆ ಮಾಡೋದಕ್ಕೆ ನಿಂಗೆ ಖಂಡಿತ ಸಹಾಯ ಮಾಡಬಲ್ಲೆ. ಗುರುಗಳೇ, ನಿಮ್ಮಂಥ ಗುರುಗಳಿರೋದೇ ರಕ್ಷಣೆ ಮಾಡೋದಕ್ಕೆ. ನನ್ನಂಥ ಶಿಷ್ಯನಿಗೆ ಇದಕ್ಕಿಂತ ಮಿಗಿಲಾಗಿ ಏನ್ ಬೇಕು ಹೇಳಿ? ನನ್ನ ಗುರುಗಳು ನನ್ನ ಪುಸ್ತಕಗಳನ್ನ ರಕ್ಷಿಸೋದಕ್ಕೆ ಮನೆಗೆ ಬರ್ತಾ ಇದ್ದಾರೆ. ಇವತ್ತು ಮತ್ತೆ ನಾನು ನಿನ್ ಪುಸ್ತಕಕ್ಕೆ ಬೆಂಕಿ ಇಡ್ತಾ ಇದ್ದೀನಿ ಭೀಮಾ. ಎಲ್ಲ ಬೂದಿ ಆಗುತ್ತೆ. ಗುರುಗಳೇ, ಎಷ್ಟು ಪುಸ್ತಕ ಕೊಟ್ಟಿದ್ದಾರೆ ಅಂದ್ರೆ ಅದನ್ನ ನೋಡ್ತಿದ್ರೇನೆ ಖುಷಿ ಆಗುತ್ತೆ. ರಮಾ, ಭೀಮ್ರಾವ್ ಎಂಥ ವ್ಯಕ್ತಿ ಅಂದ್ರೆ, ಒಂದ್ ಕಡೆ ಜಗತ್ನಲ್ಲಿರೋ ಅಷ್ಟು ದುಡ್ಡನ್ನ ಇಟ್ಟು ಇನ್ನೊಂದು ಕಡೆ ಪುಸ್ತಕಗಳನ್ನ ಇಟ್ರೆ ನನಗೆ ಪೂರ್ತಿ ವಿಶ್ವಾಸ ಇದೆ ನನ್ನ ಶಿಷ್ಯ ಭೀಮ್ರಾವ್ ಅಂಬೇಡ್ಕರ್ ಪುಸ್ತಕನೇ ಆಯ್ಕೆ ಮಾಡ್ಕೋತಾನೆ ಅಂತ. ಗುರುಗಳೇ, ಅಷ್ಟೊಂದು ಪುಸ್ತಕನ ನನ್ನ ಜೀವನದಲ್ಲೇ ನಾನು ನೋಡಿರ್ಲಿಲ್ಲ. ಇವತ್ತು ಅಷ್ಟೊಂದು ಪುಸ್ತಕಗಳು ನನ್ನ ಮನೇಲಿದೆ. ನಡೀರಿ, ನೀವಿಬ್ರು ಮನೆ ಕಡೆ ಹೋಗಿ, ನಾನು ಪೇಟೆ ಕಡೆ ಹೋಗಿ ಕವರ್ ತಗೊಂಡು ಬರ್ತೀನಿ. ಆಗ್ಲಿ, ಬರ್ತೀನಿ. ಈ ಸಲ ಬರೀ ನಿನ್ ಪುಸ್ತಕಕ್ಕೆ ಬೆಂಕಿ ಇಡ್ತಾ ಇಲ್ಲ ಭೀಮಾ, ನಿನ್ ಕನ್ಸುಗಳಿಗೂ ಸೇರಿಸಿ ಬೆಂಕಿ ಇಡ್ತಾ ಇದ್ದೀನಿ. ನೀನಾ? ಹಾ, ನಾನೇ. ಸರಿಯಾದ ಸಮಯಕ್ಕೆ ಬಂದೆ. ಸರಿಯಾದ ಸಮಯಕ್ಕೆ ಬಂದಿರ್ಲಿಲ್ಲ ಅಂದ್ರೆ ಈ ಅನಾಹುತ ತಪ್ಸಕ್ ಆಗ್ತಿರ್ಲಿಲ್ಲ. ಯಾವ್ದು ಅನಾಹುತ ಲಕ್ಷ್ಮಿ? ಮರ್ತ್ಬಿಟ್ಯಾ? ಹಿಂದೊಂದ್ಸಲ ನಾವಿಬ್ರು ಸೇರಿ ಹೀಗ್ ಮಾಡಿದ್ವಿ. ಇಲ್ಲ, ನಾನ್ ಮರ್ತಿಲ್ಲ. ಆದ್ರೆ ನಾನ್ ಹಿಂದೆ ಮಾಡಿದ ತಪ್ಪನ ಇನ್ಮುಂದೆ ಮತ್ತೆ ಮಾಡಲ್ಲ, ನಿಮಗೂ ಮಾಡಕ್ ಬಿಡಲ್ಲ. ಓ, ನಾನ್ ಮರ್ತ್ಬಿಟ್ಟಿದ್ದೆ ನೀನ್ ಬದ್ಲಾಗಿದ್ಯಾ ಅಂತ. ಆದ್ರೆ ನಾನ್ ಮಾತ್ರ ಬದ್ಲಾಗಿಲ್ಲ ಲಕ್ಷ್ಮಿ. ಇವತ್ ನಾನ್ ಬೆಂಕಿ ಇಡೋಳೆ ಲಕ್ಷ್ಮಿ. ಬೇಡ ಅತ್ತೆ, ದಯವಿಟ್ಟು ಬೆಂಕಿ ಇಡಬೇಡಿ. ಬೇಡ ಅತ್ತೆ, ಬೇಡ, ಬಿಡು.
ಲಕ್ಷ್ಮಿ. ಅದಕ್ಕೆ ಅಕ್ಕ ಅಕ್ಕ ನಿಮ್ಗೇನೂ ಆಗಿಲ್ಲ ತಾನೆ? ನಿಮ್ ಕೈ ಎಷ್ಟು ಸುಟ್ಟು ಹೋಗಿದೆ. ಕೈ ಸುಟ್ರೇನು ಬಿಡುರಮ್ಮ, ನಂಗೆ ಅದ್ರ ಬಗ್ಗೆ ಚಿಂತೆ ಇಲ್ಲ. ಸದ್ಯ ಭೀಮ್ ಭಾವನ್ ಪುಸ್ತಕ ಏನೂ ಆಗಿಲ್ವಲ್ಲ. ರಮ್ಮ, ಅದಕ್ಕೆ ಕೈ ತುಂಬಾನೇ ಸುಟ್ಟಿದೆ. ಅರ್ಶನ ಅಥವಾ ಎಣ್ಣೆ ಏನಾದ್ರೂ ಇದ್ರೆ ಹಚ್ಚು. ಬನ್ನಿ ಅಕ್ಕ, ಎದ್ದೇಳಿ. ಭೀಮ್ ಭಾವ, ನಾನು ಹಿಂದೊಂದ್ಸಲ ನಿಮ್ ಪುಸ್ತಕಕ್ಕೆ ಬೆಂಕಿ ಹಚ್ಚಿದ್ದೆ. ಆದ್ರೆ ಇವತ್ತು ಪುಸ್ತಕನ ಕಾಪಾಡಿದ್ದು ತುಂಬಾ ನೆಮ್ಮದಿ ಅನಿಸ್ತಿದೆ. ಹೇಗನ್ಸ್ತಿದೆ ಅಂದ್ರೆ ನಾನು ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ ಮಾಡ್ಕೊಂಡಂಗಿದೆ. ಬನ್ನಿ, ಅರ್ಶನ ಹಚ್ತೀನಿ. ನೋಡ್ರಪ್ಪ, ಗುರುಗಳು ಬಂದ್ರು. ಗುರುಜಿ, ನೀವು ಇಷ್ಟೊತ್ತಲ್ಲಿ ಇಲ್ಲಿ? ಭೀಮನ್ ಪುಸ್ತಕಗಳಿಗೆ ಕವರ್ ಹಾಕ್ಸ್ಬೇಕಿತ್ತು. ಭೀಮಂಗೆ ಹೇಳಿ ನಾ ಬಂದಿದ್ದೀನಿ ಅಂತ. ಹಾ, ನಾನೀಗ್ಲೇ ಹೇಳ್ತೀನಿ. ಲಕ್ಷ್ಮಿ, ನೀನ್ ಯಾವಾಗ ಬಂದೆ? ಕೈಗೇನಾಯ್ತು? ಸುಟ್ಕೊಂಡಿದೀಯಾ? ಏನಿಲ್ಲ ಮಾವ, ಸ್ವಲ್ಪ ಕೈ ಸುಟ್ಕೊಂಡೆ ಅಷ್ಟೆ, ಸರಿ ಹೋಗ್ಬಿಡುತ್ತೆ. ಭೀಮಾ, ಏನಾಯ್ತು ಮಗ? ಈ ಪುಸ್ತಕ ಎಲ್ಲ ಯಾಕೆ ಹೀಗಿದ್ದಾವೆ? ಮಾತಾಡು ಭೀಮಾ. ಏನೂ ಇಲ್ಲಪ್ಪ. ಇದರಲ್ಲಿ ಸೀಮೆ ಎಣ್ಣೆ ವಾಸನೆ ಬರ್ತಾ ಇದೆಯಲ್ಲ? ಏನಿಲ್ಲ ಮಾವ, ಸ್ವಲ್ಪ ಕೈ ಸುಟ್ಕೊಂಡೆ ಅಷ್ಟೆ, ಸರಿ ಹೋಗ್ಬಿಡುತ್ತೆ. ಇದರ ಅರ್ಥ ಲಕ್ಷ್ಮೀಬಾಯಿ ಬದಲಾಗಿದ್ರು ಜೀಜಾಬಾಯಿ ಬದಲಾಗಿಲ್ಲ. ಜೀಜಾಬಾಯಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕಾಗಿದೆ. ಹೋಗ್ಲಿ ಬಿಡಿ ಅಪ್ಪ. ಇಲ್ಲ ಭೀಮಾ, ಇದನ್ನ ಸುಮ್ಮನೆ ಬಿಡಕ್ಕಾಗಲ್ಲ. ತಗೋ ಎಲ್ಲ ಪುಸ್ತಕನ. ಭೀಮ್ರಾವ್ ಇನ್ನೂ ಯಾಕೆ ಬಂದಿಲ್ಲ?
ನೋಡುದ್ರ ಮೇಷ್ಟ್ರೆ, ಈ ರಾಮ್ಜಿ ಮನೆ ನಾಟಕದ ತವ್ರ ಮನೆ ಇದ್ದಾಗೆ. ಇಲ್ಲಿ ಯಾವಾಗ ಯಾವ ನಾಟಕ ಶುರುವಾಗುತ್ತೋ ಯಾರಿಗೂ ಗೊತ್ತಾಗೋಲ್ಲ. ಅದ್ ಸರಿ ಗುರುಗಳೇ, ನಿಮ್ ಕೆಲ್ಸ ಕಾರ್ಯ ಎಲ್ಲ ಬಿಟ್ಟು ಪುಸ್ತಕಕ್ಕೆ ಕವಚ ಹಾಕಕ್ ಬಂದಿದ್ದೀರಲ್ಲ, ವಿಚಿತ್ರ ರೀ ನೀವು. ಇದೇ ಭೀಮನ್ ವಿಶೇಷ ಜನಾರ್ದನ. ಪಾಪದ ಜನರಿಗೆ ಹೇಗ್ ಗಾಳ ಹಾಕ್ಬೇಕು ಅಂತ ಅವನ್ಗೆ ಚೆನ್ನಾಗ್ ಗೊತ್ತಿದೆ. ಪಾಪ ಜನರು ಗುಲಾಮ್ರು ತರ ಬಂದ್ ಕೆಲಸ ಮಾಡ್ತಾರೆ. ನಂಜುಂಡ, ಗುರುಗಳಿಗೆ ಮರ್ಯಾದೆ ಕೊಟ್ಟು ಮಾತಾಡು. ಬಿಡಿ, ಮಾತಾಡ್ಲಿ ಬಿಡಿ. ನಂಜುಂಡ ಅವರೇ, ನೀವೇನಾದರೂ ಓದು ಬರಹ ಕಲ್ತಿದ್ರು, ಓದು ಬರಹ ಕಲ್ತಿಲ್ಲ ಅಂದ್ರು, ನಿಮ್ಗೊಳ್ಳೆ ಮನಸ್ಸಿದ್ರೆ ಪ್ರೀತಿಯಿಂದ ಮಾಡೋ ಇಂತಹ ಎಲ್ಲ ಕೆಲಸ ಕೂಡ ಈ ಜನಗಳಿಗೆ ಗುಲಾಮಿ ಅಂತ ಅನ್ಸುತ್ತೆ. ಇದೇ ದೌರ್ಭಾಗ್ಯ ನೋಡಿ. ಈ ಸಾಮಾಜಿಕ ವ್ಯವಸ್ಥೆ ಮತ್ತು ಸಂಕುಚಿತ ಗುಲಾಮಿತನದ ಮನೋಭಾವದ ಬಗ್ಗೆ ನೀವು ಯಾವತ್ತೂ ಮಾತೇ ಆಡಲ್ಲ. ನನ್ನ ಹೆಂಡತಿ ಜೀಜಾಬಾಯಿ ಇದಕ್ಕೆಲ್ಲ ಕಾರಣ. ಮೇಷ್ಟ್ರೆ, ನೋಡಿ ಏನಾಗಿದೆ ಅಂತ. ಈ ರಾಮ್ಜಿ ಮನೆ ಬಯಲಾಟಕ್ಕೆ ಮಾಡಿಸಿದ ಜಾಗ. ಯಾವಾಗ ಯಾರ್ ನಾಟಕ ಶುರು ಮಾಡ್ತಾರೆ ಅಂತ ಹೇಳಕ್ಕಾಗಲ್ಲ. ಏಯ್ ಮಂಚಯ್ಯ, ಸ್ವಲ್ಪ ಹೊತ್ತು ಬಾಯಿ ಮುಚ್ಕೊಂಡು ನಿಂತ್ಕೊಳಕ್ ಆಗಲ್ವಾ ನಿಂಗೆ? ಮುಚ್ಚೋ ಬಾಯಿ. ಅಪ್ಪ, ನಮ್ಮನೆ ವಿಷಯನ ಇವ್ರಿಗೆಲ್ಲ ಹೇಳೋ ಅವಶ್ಯಕತೆ ಏನಿದೆ? ಯಾಕೆ ಇವ್ರಿಗೆಲ್ಲ ಹೇಳಬಾರ್ದು? ನನ್ನ ಹೆಂಡತಿ ಅನ್ಸ್ಕೊಂಡಿರೋಳು ಮತ್ತೆ ಭೀಮನ ಈ ಪುಸ್ತಕಕ್ಕೆ ಬೆಂಕಿ ಇಡಕ್ ನೋಡಿದಾಳೆ. ಇದಕ್ಕೂ ಮುಂಚೆ ನನ್ನ ದೊಡ್ಡ ಸೊಸೆ ಭೀಮನ್ ಪುಸ್ತಕಕ್ಕೆ ಬೆಂಕಿ ಇಟ್ಟಿದ್ಲು. ಆದ್ರೆ ಅವಳೇ ಈ ಸಲ ಭೀಮನ್ ಪುಸ್ತಕನ ಬೆಂಕಿಯಿಂದ ಕಾಪಾಡಿದಾಳೆ.